ಎಲ್ಲ ಕುಂಡಿ ಕಾಲಜಿ ಓಡ್ಲಿಕ್ಕತ್ತು ಹೇಳೋದ್ಯಾರೀಗ ಸಾವುಕಾರ ಹೋಗಿ ಬಿದ್ದ ಹಣ ತಗೊಂಡಿ ತೆಕ್ಕೆಗ ಈ ಮಗನಿಗೆ ಹೊಡೆದು ಚೀಕ ಮಾಡ್ದು ಯಪ್ಪ ಇದರಾಗ ವೀರ ಸೂರರ ಮಾಡಿದ ಮಾತ ಜಾಹೀರ್ ಮಾಡಿ ಹೇಳತೇನೆ ಅಪ್ಪ ಸಾವಿರಕ್ಕೊಬ್ಬ ಹೊತ್ತ ತಾರ ಕೀರ್ತಿ ಪಡೆಯವಾರ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಜೈವದ ಹೊಡೆದ ಗಂಭೀರ ಮಹಾರಾಷ್ಟ್ರದಲ್ಲಿ ಹೊಟ್ಟೆ ಕೀರ್ತಿ ಉಳಿಸಿದ ಗಂಭೀರ ಸೊರಪುರ ಜಿಲ್ಲಾದಾಗ ಕುಂಬಾರೂರಾಗಮ ಸೂರನ ಶಿವಾದ ಧೋಳಿ ರಾಜ ಗವಡರ ನಮ್ಮ ತಮ್ಮ ಹಾಡ್ಯಾನಂದಾಗ ಅವನಂತೆ ಆಗುದಿಲ್ಲ ಸದ್ಯ ನನ್ನ ಬಾಯಾಗ ಏನಂದ್ರೆ ಹಾಡಂದ್ರೆ ಆಗ ಚಾಲು ಮಾಡಿನಂದಾಗ ಈ ಪದ ಅಂತದಲ್ಲಿ ಪೂರ ಮುಗುವುದಿಲ್ಲ ಅರ್ಧ ಹಾಡಿ ಹೋಗತೀನಿ ಜಗಸಂಗೂರಾಗ ಪುರಣಪ್ಪ ಬಂಗಾರವ್ವ ಕುಂಬಾರಿ ಊರ ಒಳಗ ಅಪ್ಪ ಜಲ್ಮೆತ್ತಿ ಬಂದ್ರು ಕುಂಬಾರಿ ಒಳಗ ಅವರ ಭಾವಭಕ್ತಿ ಇತ್ತು ಹೇನ ಸಿದ್ಧನ ಮ್ಯಾಗ ಅಪ್ಪ 4 ಮಂದಿ ಗಂಡಸು ಮಕ್ಕಳ ಹುಟ್ಟಿನವರ ಗೌಡ ಹೇಳುವೆಲ್ಲ ನಾಲ್ಕನೇದವ ಪುಂಡ ದೋಡಿ ಗೌಡ ಹೊಟ್ಟೆ ಮಾರಸ್ತ್ರ ಹುಲಿ
ಶಂಕರ ತಮ್ಮ ಸ್ವಲ್ಪನೇ ಬಾರೋ ನನ್ನ ಸನಿದಾಗ ಒಂದ ಮಾತು ಕೇಳತೀನಿ ಕೇಳು ನಿನ್ನ ಮಗಳೇಗ ಒಂದು ಮಾತು ಅಂದಾಗ ಶಂಕರಂದ ಗೌಡ ಯಾವ ಮಾತ ಕೇಳ್ತಿ ಕೇಳ ಅಂದ ನಾನು ಎಲ್ಲಿ ಜಾರ್ ಕರ್ಮ ಮಾಡ್ಯಾರೇನೋ ಗಂಡನ ಮನೆಯಾಗ ಇಂಥ ಕೆಲಸ ಒಂದೇ ವೇಳೆ ಮಾಡಿದಾಗ ನನ್ನ ನ್ಯಾಯ ನಡೆಯುವುದಿಲ್ಲೋ ವಾಂಗಿ ಊರಾಗ ಇದು ಒಂದ ಮಾತ ಕೇಳಿ ಬಾ ಎಂದು ಗೌಡ ಕಳಿಸಿ ಬಿಟ್ಟಾನ ಅಲ್ಲಿ ಶಂಕರಗ ಓಡಿ ಬಂದು ಶಂಕರ ತನ್ನ ಮಗಳಿಗೆ ಅಂದ ಪೂರ ಏನಂತಾರೆ ತಂಗಿ ಜಾರ್ ಕರ್ಮ ಮಾಡಿದೇನ ಗಂಡನ ಮನೆಯಾಗ ಖಂಡಿತ ಬಾಲಿ ಹೇಳುತ್ತಾಳೆ ತನ್ನ ತಂದೆಗ ಅಂತ ಸುಮರ ಕೆಲಸ ಮಾಡಿಲ್ಲಪ್ಪ ಗಂಡನ ಮನೆಯಾಗ ಒಂದ ವೇಳೆ ಅಂತ ಸುಮ್ಮರ ಮಾಡಿದ್ರೆ ಅಲ್ಲೇ ಹೊಡೆದು ಸುಟ್ಟ ಬಾರೋ ಶನಿ ಮನೆಯಾಗ ಪುನಃ ಶಂಕರ ಬಂದು ಸಿದ್ಧನಗೌಡ ಹೇಳತಾನ ಯಾವ ತಪ್ಪಿಲ್ಲ ತಂದಿ ನನ್ನ ಮಗಳ ಕೈಯ ಆಗ ಸಿಟ್ಟ ಬಂದಾಗ ಸಿದ್ದರಾಮ ಗೌಡ ಆಗ ಎತ್ತಿನ ಗಾಡಿ ಕೊಳ್ಳ ಕಟ್ಟಿ ನಿತ್ತನವಾಗ ಗಾಡಿ ಕೊಳ್ಳ ಕಟ್ಟಿ ಕೊಳ್ಳಿ ಬಡಿಗೆ ಗಾಡಿಯಾಗ ಹಾಕಿ ತಾತ್ಕಾಲ ಕರ್ಸಿಕೊಂಡ ಕೊಳ್ಳೆ ಬಸನಾಗ ವಾರಸಂಗ ಕೊಳ್ಳೆ ಬಸಣ್ಣ ಆಳ್ವಿಕ ಗುಂಡ ನೋಡಿ ಗೌಡ ಕಳಿಸಿಕೊಂಡಾನ ಕೊಳ್ಳೆ ಬಸಣ್ಣಾಗ ಅವನಿಗೆ ತಗೊಂಡು ಗಾಡಿ ಹೊಡೆದ ಹತ್ತೂರೋರೆಗ ಅವನು ಮಾವು ಅದೇ ಗುಡನ ಎದ್ದ ಹತ್ತೂರೋರಾಗ ಎಲ್ಲರ ಕೂಡಿ ಇವರು ಸೀದಾ ನೋಡಿ ಹೋಗಿ ಬಿಟ್ಟಾರ ವಾಂಗಿ ಊರೇಗ ವಾಂಗಿಗೆ ಹೋದ ಮ್ಯಾಗ ವಾಂಗಿ ಊರ ಮಂದಿ ನೋಡ್ರಿ ಏನ್ ಮಾಡ್ತಾರಿಪ್ಪ ಮಗ ಶಂಕರ ತಗೊಂಡ ಬಂದಾನಪ್ಪ ನ್ಯಾಯ ಕೇಳಿಗ ಆ ಮಾತು ಬಹಳ ಪೆಟ್ಟಾಯಿತು ವಾಂಗಿಯ ಬಲಿಗ ಅಲ್ಲಿ 8 ಮಂದಿ ಕಂಡ್ರು ಇದ್ರು ವಾಂಗಿ ಊರಾಗ ಎಂಟ ಮಂದಿ ಸ್ಪಷ್ಟವಾಗಿ ಹೇಳತ್ತೇನೆ ಲಕ್ಷ ಇರಬೇಕು ಹಾಡಿನ ಮ್ಯಾಗ ಬಾಬು ಟಾಂಗೆ ಪಾಂಡು ಟಾಂಗೆ ಭೀಮಶ ಬೆದ್ದಾರ ಸಮಗಾರ ಶಿವಣ್ಣ ಎದ್ದ ನ್ಯಾಯದ ಒಳಗ ಮೀನುಗರ ಜೈರಾಮ ಇದ್ದ ಅದೇ ನ್ಯಾಯದ ಒಳಗ ಮೀನುಗರ ಜೈರಾಮ ಇದ್ದ ಅದೇ ನ್ಯಾಯದ ಒಳಗ ಎಲ್ಲರೊಳಗ ಎಲ್ಲಕ್ಕ ಹೆಚ್ಚಿಗೆ ಅಲ್ಲ ಬಾಕ್ಷ ಮುಲ್ಲ ಎದ್ದ ಎಲ್ಲಕ್ಕ ಹೆಚ್ಚಿಗ
ಯಾಕತ್ರ ಆಸೆ ಕೊಟ್ಟು ಗರೀಬ ಹುಡುಗಿಗ ಏನಂತಾರಿ ಅಂತ ಕೆಲಸ ಮಾಡಬ್ಯಾಡ ತಮ್ಮ ನೀ ಅಂದಾಗ ಒಂದ ಮಾತ ಬಂದಾದ ಗುಣನ ಬಾಯ ಕಾಡಬ್ಯಾಡೆಂದು ಗುಣನ ಹೋಗಿ ಅಲ್ಲಿ ಗೋದ್ರಸಿ ಅಡ್ಡ ಬಿದ್ದ ಅಡ್ಡ ಬಿದ್ದು ಸಹಿತ ದೊಡ್ಡ ಮನುಷ್ಯ ಇವ ಬರಲ್ರಿ ಅಪ್ಪ ಬರ್ಲಿದ ಮಗ ಇವ ಲೆಕ್ಕೇರ ಬರಲ್ರಿ ಇದು ಪಕ್ಕದಿನ ಬಿತ್ತು ಸಿದ್ದರಾಮ ಗೌಡ ಆಗ ಎದ್ದ ನಿತ್ತಾನ ಅಂತ ಮಂದ್ಯ ಎದ್ದ ನಿತ್ತು ಗುಣಗಂತ ನಮ್ಮ ಮಾಮ ಕಾಲಿ ಬಿದ್ದ ಕಲಿಯುವ ಕೆಲಸ ಅಲ್ಲೋ ಇದರಾಗ ಕಾಲು ಬಿದ್ರೆ ಮಾಮ ಇದು ಕೆಲಸ ಕಲಿಯುವುದಿಲ್ಲ ಏನ್ ಮಾಡ್ತಾನ್ರಿಪ್ಪ ಗಾಡಿನ ಬಿಸಿಲು ಬಡಿಗೆ ತಿರುಗಿ ಹೊಡೆದ ತನ್ನ ಕೈಯಾಗ ಏನ್ ಮಾಡ್ತಾರಿ 3 ಏಟನಾಗ ಕಬಲ ಮಾಡಿದ ಪೋಡಿ ಗಂಡಾಗ 3 ಏಟನಾಗ ಕಬಲ ಮಾಡಿದ ಪೋಡಿ ಗಂಡಾಗ ನ್ಯಾಯ ಮುಗಿಸಿಕೊಂಡು ಸಿದ್ದರಾಮ ಗೌಡ ಇವ ಸೀದಾ ಬಂದಾನ ಕುಂಬಾರಿ ಓಡಿ ವಾಂಗಿ ಊಡಾಗ 8 ಮಂದಿ ಬಹಳ ಕೆಟ್ಟ ಆಗ್ಯದ ಅವರ ಮನಸ್ಸಿನ ಒಳಗೆ ಸೋಯಮಾಗ ಕುಂಬಾರ ಸಿದ್ದರಾಮ ಬಂದು ನಮ್ಮ ಊರಾಗ ಎಪ್ಪ ಹೊಡೆದು ನ್ಯಾಯ ಮಾಡಿ ವಾದ ಮಾಡುವುದಿಲ್ಲ ಯಾವಾಗ ಹೊಡೆದು ಮಗ ಬಂದು ಹೋಗ್ಯಾನಂದ್ರ ಮಗ ಬಂದು ಸಿಗಬೇಕಿಲ್ಲ ನಮ್ಮ ಕೈಯಾಗ ಈ ಮಾತ ಪೆಟ್ಟಾಯಿತು ಮುಂದಿನ ಸ್ಥಿತಿ ಹಂಗ ಬಹದ್ದೂರ ಸಿದ್ದರಾಮ ಗೌಡ ಕುಂಬಾರಿ ಊರಾಗ ಒಂದು ದಿವಸ ದಾರು ಕುಡಿದಿಲ್ಲ ತಾನು ಕುಡಿಯಂಗ ಅವನು ಹೆಂಗ್ ಹೋಗಿದಾಳು ಎಳಗೈ ಓಡಿ ಎಳಗಾಗಿ ಹೋದ ಮ್ಯಾಗ ಬಾಣದನ್ನಾಗಿತ್ತು ಒಂದು ಹೆಣ್ಣ ಕಾಸ ಹುಟ್ಟಾದ ಅಲ್ಲಿ ಸಿದ್ದರಾಮ ಗೌಡಾಗ ಕಟ್ಟ ನಿಸರ್ಗ ಗೌಡಾಗ ಮಗಳ ಬಾಯ್ತು ಹ್ಯಾಂಗ ಯಾವಾಗ ನನಗ ಒಂದು ಮಗಳೇ ಅವಾಗ ಹುಟ್ಟಾದ ಅಂದಾಗ ಈಗ ಹೋಗಿ ಮುಖ ನೋಡ್ಬೇಕಂದ ನನ್ನ ಮಗಳೀಗ ಈಗ ಹೋಗಿ ಮುಖ ನೋಡ್ಬೇಕಂದ ನನ್ನ ಮಗಳೀಗ ಮಗಳ ನೆನಪ ಮಾಡಿ ಬಹದ್ದೂರ ಸಿದ್ದರಾಮ ಗೌಡ ಹಾದಿ ಹಿಡ್ದಾನ ಎಳೆಗೈ ಓಡೇಗ ಎಳೆಗೈಗೆ ಹೋದ್ರು ಸಹಿತ ಬೀಗರ ಮನೆಗೆ ಹೋಗೋದಿಲ್ಲ ಯಪ್ಪ ಹೋಗಿ ಕೂತಾನ ದಾರುದ ಬೆಟ್ಟಿ ಮ್ಯಾಗ ಸಿದ್ದರಾಮ ಗೌಡ ಹೇಳುತ್ತಾನ ದಾರು ಮಾಡ ಮಗ ಜಲ್ದಿ ಹೋಗಿ ಕರ್ಕೊಂಡು ಬಾರು ನಿಮ್ಮ ಗೌಡಗೆ ಗೌಡ ಹೇಳಿದಾಗ ದಾರು ಮಾರುವ ಬಂದು ಹೇಳಿ ಕತ್ತಾನ ಗೌಡನ ಹೆಣತಿ ಯವ್ವ ಗೌಡ್ರು ಬಂದಾರ ದಾರು ಗಜ ಕೂತಾರ ನಿಮಗ ಬಾ ಅಂತ ಹೇಳಿ ಕಳಿಸ್ಯಾರ ನನಗ ಈ ತಾಯಂತಾಳ ತನ್ನ ಮನಸ್ಸಿನ ಒಳಗ ಯವ್ವ ನನ್ನ ಗಂಡ ಕುಡಿದು ಯಾವಾಗ ಬಂದನಂದಾಗ ಯವ್ವ ಪಂಚಾಯತ್ ಮೀರಿದಾರ ಬಾರ್ಬಾರ್ದಂದು ಆಗ ಕೂಸಿಗೆ ಕಟ್ಕೊಂಡು
ತಗೊಂಡು ತನ್ನ ಉಡಿಯಾಗ ಕೂಸಿಗೆ ತಗೊಂಡು ಗೌಡತಿ ಗೌಡನ ಬಲ್ಲಿ ಬಂದು ಅಲ್ಲಿ ಏನಂತ ಹೇಳ್ತಾಳ ತನ್ನ ಗಂಡಾಗ ಏನಂತ ಹೇಳ್ತಾರಿಪ್ಪ? ಪತಿ ನೀವು ಬರದಿತ್ತು ಬೀಗರ ಮನೆಗ ಇಲ್ಲಿ ಯಾಕ ಕೂತಿರಿ ದಾರುದ ಬೆಟ್ಟಿ ಮ್ಯಾಗ ಅಲ್ಲ ಇಲ್ಲಿ ಕೂತ್ರ ಗೌಡ ನಿಮ್ಮ ಮರ್ಯಾದೆ ಉಳಿದಂದಾಗ ಸಿಟ್ಟನೆ ಬತ್ತು ಸಿದ್ದರಾಮ ಗೌಡಾಗ ಯಾವ ಬೀಗರು ಸಂಬಂಧ ಇಲ್ಲ ಈ ಊರಾಗ ನಾನು ನೋಡ್ಲಿಕ್ಕೆ ಬಂದೀನಿ ನನ್ನ ಮಗಳಿಗೆ ಬೀಗರು ಬಿದ್ರು ಸಂಬಂಧ ಇಲ್ಲ ಮೊದಲ ತಂದ ಕೊಡುವ ನನ್ನ ಮಗಳಿಗೆ ಗೌಡ ಮುಖ ನೋಡತಾನ ತನ್ನ ಮಗಳಿಗೆ ಆಗ ಮುಖ ನೋಡಿ ಮಗಳಿಗೆ ಹೊಳ್ಳಿ ಅವಾಗ ಯಪ್ಪ ಎತ್ತಿ ಪಟ್ಟಾನ ಮಾಡದೆ ಕೈಯಾಗ ಮಗಳಿಗೆ ಕೊಟ್ಟು ಸಿದ್ದರಾಮ ಗೌಡ ಅವಾಗ ಹೊತ್ತಿನೆಂದು ತಯಾರಾಗಿ ನಿತ್ತಾನವಾಗ ಹೊತ್ತಿನೆಂದು ಗೌಡವಾಗ ಹಾದಿ
ಮ್ಯಾಲಿನಾಗ ಇದು ಅಲ್ಲ ಕೋರಿ ಗಂಡ ಕುತ್ತ ಮನೆಯಾಗ ಅಪ್ಪ ಪಕ್ಕ ಬಿದ್ದಾಗ ಅವನ ಕಿವಿಯಾಗ ಏ ಹಾಸಿ ಮಾಡ ಅನ್ನೋದು ಪಕ್ಕ ಕೇಳಿ ಹುಡುಗ ತಮ್ಮಿಗೆ ತಗೊಂಡ್ಯ ಹುಡುಗೋಗಿ ಹಾಸಿಗೆ ಮಾಡಿ ಮ್ಯಾಲಿನ ಮ್ಯಾಗ ಕೊಟ್ಟ ಶ್ರೀಮಗೌಡ ಏರಿ ಹೋಗಾನ ಮ್ಯಾಲಿನಾಗ ಹೋಗಿ ಮನೆಗೆ ಬಿಟ್ಟಿದ್ದ ಹಾಸಿಗೆ ಮ್ಯಾಗ ಈ ಪೋಡಿ ಗಂಡ ಹೋಗಿ ಬಿಟ್ಟ ಊರಾಗ ತಿರುಗಾಡಿ 8 ಮಂದಿಗೆ ಎಲ್ಲ ಹೇಳಿ ಕತ್ತಾನ ವಾಂಗಿ ಊರಾಗ 8 ಮಂದಿಗೆ ಹುಡುಗ ದಿನಗ ಮಾಡಿ ಹೇಳಿ ಬಿಟ್ಟ ಏನಂತ ಹೇಳ್ತಾರಿಪ್ಪ? ಅನೇಶ ಕುಂಬರಿಸಿದ್ರೆ ಬಂದು ಸಿಕ್ಕ ನಮ್ಮ ಮನೆಯಾಗ ಸದ್ಯ ಹಾಸಿಗೆ ಮಾಡಿ ಕೊಟ್ಟ ಅವನಿಗೆ ಮ್ಯಾಲಿಗೆ ಮ್ಯಾಗ ಆಗ ಈ ಶಬ್ದ ಬಿತ್ತು 8 ಮಂದಿಗೆ ಯಪ್ಪ ಹಸ್ತವನ ಮನೆ ಮುಂದೆ ಹಾಲಿನ ಸಮುದ್ರ ಪತ್ತಂದು 8 ಮಂದಿ ಕೊಳ್ಳಿ ಬಡಿಗೆ ಹರಿದು ಕೈಯಾಗ ಚುಣಕಿ ತಂದು ಬೆನ್ನ ಗ್ವಾಲಿಗೆ ಹಚ್ಚಿ ಏನ್ ಮಾಡ್ತಾರೆ? ಯಪ್ಪ ಏರಿ ಹೋಗಾರ ಮ್ಯಾಲಿಗೆ ಭಾಳ ದೂರಿಸಿದ್ರು ಅಮಗೌಡ ಹಾಸಿಗೆ ಮ್ಯಾಗ ಅಪ್ಪ ಕೊಳ್ಳಿದ್ಕೊಂಡು ಮನಗಿದಾನು ಮಗ್ಗದ ಕೊಳ್ಳಿಗೆ ನೋಡಿ 8 ಮಂದಿ ಅಂತಾರಪ್ಪ ಅಪ್ಪ ಸಿದ್ರಾಮಿಡುವುದಿಲ್ಲ ನಮಗ 8 ಮಂದಿಗ ಸಿದ್ರಾಮಿ ಅಂತೂ 8 ಮಂದಿಗೆ ಇಡುವುದಿಲ್ಲ ಪಾಪ ಗೌಡನು ಟೈಮು ಸುಮಾರ ಹೇಳೋದು ಯಾರಿಗ ಏನಾಗ್ತದ್ರಿಪ್ಪ? ಯಪ್ಪ ನಿಂತಿಗಂಗ ಹೊಳ್ಳಿ ಮನಗಿದ ಹಾಸಿಗೆ ಮ್ಯಾಗ ಅಪ್ಪ ಕೊಳ್ಳಿ ಹಿಂದ ಆಯ್ತು ಅಪ್ಪ ಹೇಳೋದು ಯಾರಿಗ ಏ ಕೊಳ್ಳಿ ಹಿಂದ ಆದ ಮ್ಯಾಗ ಅಲ್ಲ ಬಾಚೆ ಮುಂದೆ ಹೋಗಿ ಓಡಿ ಹೋಗಿ ಕೊಳ್ಳಿ ಹೇಳದ ತನ್ನ ಕೈಯಾಗ ಅದೇ ಕೊಳ್ಳಿ ಎತ್ತಿ ಗೌಡನ ಎತ್ತಾಗ ಹೊಡೆದ ಆ ಕೊಳ್ಳಿ ಹೋಗಿ ಸಿಕ್ಕ ಬಿಡ್ತು ಇವನ ತಲೆಯಾಗ ಹುಡುಗನ ಎದ್ದಾನ ಸಿದ್ದರಾಮಗೌಡ ಮಾಡೋಣ ಹ್ಯಾಂಗ ಯಪ್ಪ ಮಣ್ಣಿನ ಮಾಡಿ ಹಾರಿಕೊಂಡ ದೊಡ್ಡಿಯ ಒಳಗ ಇಳಿದ ಬಂದು 8 ಮಂದಿ ಕೂಡಿ ಲೆಕ್ಕಿಂದ ಹೊಳ್ಳಿ ಕತ್ತು ಸಿದ್ದರಾಮಗೌಡಾಗ ಹೊಡೆದು ಕಂಡು ಗೌಡ 8 ಮಂದಿಗಂದ ದೌಡ ನಾನು ಸುಬಳಿ ಕೆಲಸ ಮಾಡಿಲ್ಲಪ್ಪ ನಿಮ್ಮ ಊರಾಗ ಕಲ್ಯಾಣ ಕೆಲಸ ಮಾಡಿದ್ದೇವ್ರಿ. ಏನೋ ಬಡವನ ಮಗನ ಕೆಟ್ಟು ಕೆಲಸ ಮಾಡಿದ ಅಂದಾಗ ಸ್ವಲ್ಪ ವಿಚಾರ ಮಾಡಿ ಜೀವ ಹೊಡಿಬೇಕು ನನಗ ವಿಚಾರ ಮಾಡಿ ಹೊಡಿಬೇಕು ಸ್ವಲ್ಪ ಒಂದು ಮಾತು ಹೇಳತೀನೋ ನಾನು ನಿಮಗ ಮಕ್ಕಳ ಒಂಟ ಸಿಕ್ಕಿನೆಂದು ಇಂಥ ಪರಿ ಹೊಡಿತೀರಿ ನೀವು ಮತ್ತೇನ್ ಮಾಡ್ಬೇಕ್ರಿ? ಒಂದು ಖಂಡಿತ ಮಾತ ಹೇಳಿ ಕೊಡ್ತೀನಿ ನಿಮಗ. ಯಾಕೆ ಕಂಡಿತ್ರಿ? ನನಗ ಹೊಡೆದ್ರಾಕ ಹೊಡಿ ಅಲ್ಲ ನೀವು ಇದ್ರಾಗ ನಿಮ್ಮ ಗಂಡ ಧೋಂಡಿ ಹಾನ ನೋಡು ಕುಂಬಾರಿ ಊರಾಗ ಸಿಟ್ಟಿನ ಗೌಡ ಅವಾಗ ಬಂದಾಗ ಸ್ವಲ್ಪ ನೀರಲ್ಲಿ ಹಾಕಿ ಹೊಡೆದು
ಏನಾಗ್ತಾರಿ? ನಿತ್ತು ಉಚ್ಚಿ ಹೊಯ್ದಾನ ಅವನ ಬಾಯಾಗ. ಏನಾಗ್ತದ್ರಿಪ್ಪ? ಉಚ್ಚಿ ಹೊಯ್ದಾಗ ನಾಲಿಗೆ ಕಚ್ಚಿ ಬಿದ್ದನವಾಗ ಎಪ್ಪ ಸತ್ತನೆಂದು ಎಲ್ಲ ಮಂದಿ ಹೋಗ್ಯಾರ. ಯಾವದ ಕಾರಣಕ್ಕಲ್ಲಿ ಪೊಲೀಸ್ ಪಾರ್ಟಿ ಇತ್ತು, ಅದೇ ಪೊಲೀಸ್ ಅವರು ಒಯ್ದ ಬಿಟ್ರು ದವಾಖಾನೆಗ. ದವಾಖಾನಿಗೆ ಹಾಕಿದ ಮ್ಯಾಗ ಸಿದ್ದರಾಮಗೌಡ ಅಂದ, ಡಾಕ್ಟ್ರ ಏನಾದ್ರ ನನ್ನ ಜೀವ ಒಳ್ಳೆದಾಗಿದಾರ. ನಾ ಮುಖ ನೋಡ್ಬೇಕಾಗದ ನನ್ನ ತಮ್ಮ ಧೋಂಡೆಗ, ನಾ ಮುಖ ನೋಡ್ಬೇಕಾಗದ ನನ್ನ ತಮ್ಮ ಧೋಂಡೆಗ. ಯಪ್ಪ ಅವನ ಮುಖ ನೋಡಿ ನಾ ಪ್ರಾಣ ಬಿಡ್ತೀನಿ ಅಂದಾಗ ಡಾಕ್ಟರ್ ಮನುಷ್ಯ ಒಂದು ಕಳ್ಸನವಾಗ. ಕೂಲಿ ಮನುಷ್ಯ ಮಾಡಿ ಹೇಳಿಕೊಟ್ಟ ಡಾಕ್ಟರ್ ಏನ್ ಹೇಳ್ತಾನ್ರಿಪ್ಪ? ಮುಂಜಾನೆ ಎದ್ದು ಧೋಂಡಿ ಗೌಡ ಬಂದ ತೋಟದ ಕರೀಗ. ಏನ್ ಮಾಡಿದಾರಪ್ಪ? ಹಾಡು ಕುಡಿದು ಮಟ್ಟಿ ಹೊಡಿಬೇಕೆಂದು ಮಟ್ಟಿ ಅವಾಗ ಅಪ್ಪ ಬಂದ ನಿಂತಿದ ಬಾರಿಯ ಮ್ಯಾಗ. ಎತ್ತಿನ ಕೊಳ ಕಟ್ಟಿ ಬಾರಿ ಹೊಡಿತಿದ್ದ ಸುದ್ದಿ ಹೋಗಿ ಹೇಳಿ ಬೆಟ್ಟ ಧೋಂಡಿ ಗೌಡಾಗ. ಅಣ್ಣನ ಸುದ್ದಿ ಕೇಳಿ ಚಿತ್ತನ ಬದಲಾಯಿತು. ಆಗ ಧೋಂಡಿ ಗೌಡ ಬಾರ್ಕೋಲ ಹಿಡಿದ ಕೈಯಾಗ ಏನ್ ಮಾಡ್ತಾರಪ್ಪ? ಲೆಕ್ಕಿಲ್ದ ಹೊಡಿಲಿ ಕತ್ತ ಸುದ್ದಿ ವೈದ ಮನುಷ್ಯಾಗ ಹೊಡೆದು ಬ್ಯಾಸೊತ್ತು ಹೋಗಿ ಬೆಟ್ಟ ದವಾಖಾನೆಗ. ದವಾಖಾನಿಗೆ ಹೋಗಿ ಧೋಂಡಿ ಗೌಡವಾಗ ಬಿದ್ದ ದುಃಖ ಮಾಡತಾನ ಅಣ್ಣನ ಮ್ಯಾಗ. ಬಿದ್ದು ದುಃಖ ಮಾಡಿ ಧೋಂಡಿ ಅನ್ನದಂದ ಹಂಗ. ಎಣ್ಣ ಏಸ್ ಮಂದಿ ಕುಡಿ ಹೊಡೆದಾರ ಹೇಳಪ್ಪ ನನಗ. ಆಗ ಸಿದ್ದರಾಮಗೌಡ ಹೇಳ್ತಾನ ತನ್ನ ತಮ್ಮಾಗ, ತಮ್ಮ 8 ಮಂದಿ ಒಟ್ಟ ಹೊಡೆದಾರಪ್ಪ ನನಗ. ತಮ್ಮ ಹೊಡೆದವ್ರ ಹೆಸರು ನೀ ಕೇಳ್ತಿ ಅಂದ್ಮ್ಯಾಗ ಅವ್ರಿಗೆ ಏನೇನು ಹೊಡಿತಿ ಹೇಳು ನನ್ನ ಕೈ ಮ್ಯಾಗ. ಎಣ್ಣ ನಿನಗ ಹೊಡೆದವ್ರಿಗೆ ನಾನು ಹೋಗಿ ಅವ್ರಿಗೆ ಹೊಡೆಯುತ್ತಾನ. ನಾ ಲಗ್ನ ಸಹಿತ ಆಗುವುದಿಲ್ಲೋ ಜಗತ್ತದ ಒಳಗ. ಒಟ್ಟ ಏಸು ಮಂದಿ ಕೂಡಿ ಹೊಡೆದಾರ ಹೇಳ ಅಂದಾಗ ತಮ್ಮ 8 ಮಂದಿ ಕೂಡಿ ಹೊಡೆದಾರಪ್ಪ ನನಗ. 8 ಮಂದಿ ಹೆಸರ ಹೇಳಕ್ಕ ಆಗುವುದಿಲ್ಲ. ಅಲ್ಲ ಬಕ್ಷ ಮುಲ್ಲ ಉಚ್ಚಿ ಹೊಯ್ದಾನಪ್ಪ ನನ್ನ ಬಾಯಾಗ. ಈ ಮಾತೆಂದು ಗೌಡವಾಗ ದವಾಖಾನೆಗ ಜೀವ ಬೆಟ್ಟ ಹವಾಗ ಬೆಟ್ಟ. ಅಣ್ಣನ ಮ್ಯಾಗ ಬಿದ್ದು ಧೋಂಡಿ ಬೋಡಾಡಿ ದುಃಖ ನಡೆಸ್ಯಾರ. ನಿನ್ನಂತ ಅಣ್ಣ ಯಾವ ಜನ್ಮದಾಗ ನನಗ ಸಿಗದ, ಅವಾಗ ಸಿಗದ. ಅಣ್ಣ ಹೆಣ ತಗೊಂಡು ಸೀದಾ ಕುಂಬಾರೂರಿಗೆ ಹೋಗ. ಕುಂಬಾರಿಗೆ ಬೈದು ಅಣ್ಣಾಗ ಮನಾಗ ಇಳಿಸಿ ಬಿಟ್ಟ. ಸುತ್ತಿನ ಹಳ್ಳಿ ಮಂದಿ ಬಂದಿತ್ತಪ್ಪ ಅವನ ಸಲವಾದ. ಲೆಕ್ಕಿಲ್ದೆ ಮಂದಿ ಕುಡಿತು ಮಣ್ಣ ಕೊಡೋ ಸಲುವಾಗ, ಲೆಕ್ಕಿಲ್ದೆ ಮಣ್ಣ ಕುಡಿತು ಮಣ್ಣ ಕೊಡುವ ಸಲುವಾಗ. ಎಲ್ಲ ಮಂದಿ ಕೂಡಿ ಬಾದ್ರು ಸಿದ್ದರಾಮಗೌಡ
ಮ್ಯಾಗ ಅಣ್ಣಗಿಯಲ್ಲಿ ಒಯ್ದು ಮಣ್ಣು ಮಾಡಿ ಬಿಟ್ಟಿರಾರು. ಅಪ್ಪ ಮಣ್ಣು ಮಾಡಕ್ ಹೇಳಿಸಿದ್ದನ ಗುಡಿ ಬಗ್ಲಾಗ ಮಣ್ಣ ಕೊಟ್ಟು ಮಂದಿ ಎಲ್ಲ ಹೋಗಿದ ಮ್ಯಾಗ ಪುಂಡ ಧೋಡಿ ಹೋಗಿ ಕೇಳತಾನ ಬಾಬು ಗೌಡ. ಎಣ್ಣ ಅಣ್ಣಗ ಮಣ್ಣಗಿಟ್ಟು ಮದಿ ಹೊಂಟೆಪ್ಪ ಒಂದ ಮಾತ ಕೇಳತೀನಿ ಅಣ್ಣ ಭಾಷಣದಾಗ. ಎಣ್ಣ ಹಿರಿಯಣ್ಣಗ ಮಣ್ಣಗಿಟ್ಟು ನಾವಂತೂ ಹೊಂಟಿದೆ. ಏನ್ ಮಾಡ್ಬೇಕ್ರಿ? ನಾನು ವಚನ ಕೊಟ್ಟೀನಿ ನನ್ನ ಅಣ್ಣಗ. ಏನಂತ ವಚನ ಕೊಟ್ಟಿರಿ? ಒಂದ ಬಂದಕ್ಕ ಅಣ್ಣ ನೀನು ಕೊಡ್ಬೇಕು ನನಗ, ನನ್ನ ದಂಡ ಬಾಳ ಉಳ್ದದಪ್ಪ ವಾಂಗೆ ಊರಾಗ. ಯಪ್ಪ ಒಂದು ಬಂದಕ್ಕ ಬೆಳ್ಳಾಗ ಬಾಬು ಗೌಡ ಬೈಲಿಕ್ಕ ತಾನ ದೋಂಡಿ ಗೌಡ. ಏನಂತ ದೋಂಡಿ ಗೌಡಾಗ ಬಾಬು ಗೌಡ ಬೈತಾನ. ತಮ್ಮ ಅಂತ ಶಬ್ದ ಹಾಕೋಬ್ಯಾಡೋ ನಿನ್ನ ತಲಿಯಾಗ. ಅಣ್ಣಗ ಹೊಡೆದವ್ರಿಗೆ ಹೋಗಿ ನೀವು ಹೊಡೆದಾಗ ಸತ್ತ ಅಣ್ಣಗಿಲ್ಲ ಹೊಳ್ಳಿ ಬರ್ತಾನೇನಪ್ಪ ನಮಗ. ತಮ್ಮ ಇಂಥ ಶಬ್ದ ಹಾಕೋಬ್ಯಾಡಂದು ಬಾಬು ಗೌಡ ಸೀದ ಹೋಗಿ ಬೆಟ್ಟ ತನ್ನ ಮನೆ ಕಾಡಿಗ. ಪುಂಡ ದೋಂಡಿ ಗೌಡ ಮನದಾಗ ಯುಕ್ತಿ ತಗದ. ಏನಂತ ಯುಕ್ತಿ ತೆಗಿತಾರಿಪ್ಪ? ಇದ್ದ ಅಣ್ಣನ ಸಾತ ಕೂಡಲಿಲ್ಲಪ್ಪ ಅನ್ನಗ. ಏನ್ ವಿಚಾರ ಮಾಡ್ಬೇಕ್ರಿ ಈ ಮಾತಿಗೆ? ಸದ್ಯ ನಾ ಹೋಗಬಾರ್ದು ನನ್ನ ಮನೆ ಕಡಿಗ, ಮನೆಗೆ ಹೋದ್ರೆ ಇದೇ ಬುದ್ಧಿ ಹೇಳತಾರಪ್ಪ. ಯಪ್ಪ ಅಣ್ಣದ ಮಣ್ಣು ಕೊಟ್ಟು ದೋಂಡಿ ಗೌಡ ಮೈ ಚೊಕ್ಕಲೆಲ್ಲ ಹೊರಟ ಬೆಟ್ಟ ದೇಶದ ಮ್ಯಾಗ. ಪುಂಡ ದೋಂಡಿ ಹಿಮ ತಿರುಗುತ್ತ ಎಲ್ಲಿ ಬಂದ? ಎಲ್ಲಿ ಬರ್ತಾರಿಪ್ಪ? ಅಪ್ಪ ಬಂದ ಬಿಟ್ಟಾನ ನಾಗಣ ಸೂರ ಊರಿಗ. ಆ ನಾಗಣಸೂರಕ್ಕೆ ಬಂದಾಗ ಏನಾಗ್ತದ್ರಿ? ಅಲ್ಲಿ ನಾಗಣಸೂರು ಬಾಬು ಅಂದ್ರ ಆಗಿನ ಕಾಲದಾಗ ಅವನು ಗುಂಡ ಇದ್ದ ನಾಗೋಣ ಸೂರದ ಒಳಗ. ಸಾಮನ್ ಸೋದಕ್ಕಾಗಿ ದೋಸ್ತಿ ಕಟ್ಟಿ ಗೌಡ ಹೋಗಿ ಬಿದ್ದಾನ ಜೇರಿ. ಜೇಲಾಗ ದೋಣಿ ಬಿದ್ದ ಮರ್ಯಾಗ ಯುಕ್ತಿ ತಗದ. ಏನ್ ಮಾಡ್ತಾರಿ? ಯಪ್ಪ ಇದು ತಂದು ಆಗದ ಬಿಡ್ತು ಜೇಲಿನ ಒಳಗ. ಅದೇ ಚಿಂತೆ ಒಳಗ್ರಿ. ನಾ ಕೈ ಮುಟ್ಟ ವಚನ ಕೊಟ್ಟಿದ್ದೀನಿ ಅಣ್ಣ ಅಣ್ಣಾಗ. ಯಪ್ಪ ಅಣ್ಣ ಕೊಟ್ಟ ವಚನ ಅಂತ ಮೀರುತ್ತಾನ. ಹಗಲು ಇಡಲು ಅಣ್ಣ ದುಃಖ ಮಾಡುವಾಗ ಮುಂದ ಅಕ್ಕಲು ಕೊಟ್ಟ ರಾಣಿ ಮಗಳ ಭಕ್ತ ಅವಾಗ. ಅಕ್ಕಲು ಕೊಟ್ಟ ರಾಣಿ ಮಗಳ ಲಗ್ನ ನೇಮನಾಗ ಬತ್ತು ಪೋಣ. ಏನಂತ ಮತ್ತೆ ನೇಮದ ಮ್ಯಾಲ್ರಿ? ಆ ರಾಣಿ ಸತ್ಯ ಅವಾಗ ಹುಕಮ ಕೊಟ್ಟಾಳ ಹ್ಯಾಂಗ. ಏನಂತ ಕೊಟ್ಟರಿಪ್ಪ? ಇಂದಿನಿಂದ ಎಲ್ಲ ಜೇಲ್ ನಂದ ಮಂದಿ ಈಗ ಒಟ್ಟ ನಿರ್ದೋಷ ಬಿಡ್ಬೇಕಂತ ಆಜ್ಞೆ ಅವಾಗ. ನಿರ್ದೋಷ ಅಂದಾಗ ಧೋಂಡಿ ಗೌಡ ಮತ್ತೆ ಹೊಡೆದು ಶಂಕರ್ದ ಆಗ್ಯಾಳ ಹೊರಗ. ಪುಂಡ ಧೋಂಡಿ ತಾನು ವಿಚಾರ ಮಾಡತಾನು. ಏನಂತ ಮಾಡ್ತಾರೆ? ಸಾಮನ ಸಿಗುತ್ತಾನ ತಿರುಗಬಾರ್ದು ಸುತ್ತ ಹಳ್ಳ್ಯಾಗ. ಹೌದು, ಮನುಷ್ಯನ ಗುರಿ ಇರೋದು.
ಒಟ್ಟ ಶೋಧ ಮಾಡುತ್ತ ಹಾದ ಯಾವ ಜಾಗೆಗ ಹೋಗಿ ಕಾಲಿಟ್ಟ ತುಳಜಾಪುರ ತಾಲೂಕಿನ ಒಳಗ. ತುಳಜಾಪುರ ತಾಲೂಕಿನಾಗ ಸಣ್ಣಳ್ಳಿ ಹಿಪ್ಪರಿಗೆ ಆ ಉರಿತು ದಿಗಸಂಗೆ ಊರ ಇದ್ದಾಗ ಊರು ಸರಿದ್ರೆ ಸಹಿತ ಉಪದಪ್ಪಿ ಭಾರಿ ಎತ್ತು ಎಲ್ಲ ಊರಿಗೆ ಊರೇ ಗೊತ್ತಾಗ್ತಿತ್ತು ಆ ಊರಾಗ. ಏನಾಗ್ತದ್ರಿಪ್ಪ? ಒಬ್ಬವನ ಸಾವುಕರ್ನ ಮನಿ ಒಂದೇ ಎತ್ತ ಊರಾಗ, ಅಪ್ಪ ಸಾವುಕರ್ನ ಮನಿ ಒಂದೇ ಎತ್ತು ಕಡೆ. ಪುಂಡ ಧೋಣಿಗೌಡ ಹನುಮಾನ ಇಲ್ಲದಿರುತ್ತ ಬಂದ ಕೂತಾನ ಹನುಮಾನ್ ದೇವರ ಗುಡಿಯಾಗ. ಈ ಸತಿ ಇಲ್ಲಿ ಹನುಮನ ಗುಡಿ ಹ್ಯಾಂಗ ಅದೇ ಧೋಣಿಗೌಡ ಹೋಗಿ ಕೂತ ಹನುಮನ ಗುಡಿಯಾಗ. ಇವ್ರು ಕುತ್ತಾಗ ಏನಾಗ್ತದ್ರಿಪ್ಪ? ಅಲ್ಲೇ ಬಾವಿ ಇತ್ತು ಗುಡಿ ಮಗ್ಗಲದಾಗ ಸಾವುಕತ್ತಿ ಮುಂಜೆ ಬಂದಿಳು ಬಾವಿ ನೀರೇ. ನೀರಿಗೆ ಬಂದಿ ಮ್ಯಾಗ ಇರುತ್ತಿ ಮಂದಿ ಅವಾಗ ಬಾಳ ಬೈಲಿ ಕತ್ತಿದಾರು ಹೆಣ್ಣ ಮಗಳೇಗ. ಅಕ್ಕಿಗೆ ಬಯಲ ನೋಡಿ ಧೋಣಿಗೌಡ ಮನದಾಗ ಏನಂತಾರಿ? ಯಪ್ಪ ಸುಮ್ಮನೆ ಯಾಕ ಬೈಲಿ ಕತ್ರು ಹೆಣ್ಣ ಮಗಳೇಗ. ಆಗ ಕೊಡ ತಗೊಂಡು ಬಾಲಿ ಮುಂದ ಹೊಂಟಾಗ ಕೊಂಡ ಧೋಣಿ ಬೆನ್ನ ಹತ್ತೆ ಬೆಟ್ಟ ಹೋಗುತ್ತಾಯಿಗ. ಕೊಡ ತಗೊಂಡು ಬಾಲಿ ಮುಂದೆ ಹೋಗತಿಳು ಧೋಣಿಗೌಡ ಬೆನ್ನ ಹತ್ತೆ ಬೆಟ್ಟ ಹೋಗುತ್ತಾಯಿಗ. ಹೋಗಿ ಮುಂದೆ ತಾಯಿ ಕೊಳ ಇಟ್ಟು ನಿಂತಾಗ ಇಟ್ಟಾಗ್ರಿ ಧೋಣಿಗೌಡ ಉಡಿ ಒಡ್ಡೆ ನಿತ್ತ ಹೇಳೋದ್ಯಾರೀಗ. ಯವ್ವ ಭಿಕ್ಕಿ ಮನು ಮನುಷ್ಯ ನಾನು ಬಂದಿನಿಲ್ಲೇಗ, ಯವ್ವ ಭಿಕ್ಕಿ ಬೇಡ ಮನುಷ್ಯ ನಾನು ಬಂದಿನಿಲ್ಲೇಗ. ಒಂದ ರೊಟ್ಟಿ ತಂದು ಗೌಡಗೆ ಕೊಟ್ಟಾಗ ಗೌಡ ರೊಟ್ಟಿ ತಗೊಂಡು ಮುಂದೆ ಹಾದಿ ಹಿಡಿದಿದ್ದ ಅವಾಗ. ರೊಟ್ಟಿ ತಗೊಂಡು ಧೋಣಿ ಮುಂದೋಗತಿದ್ದ ತಾನು. ಏನಾಗ್ತದ್ರಿಪ್ಪ? ಹಾಲಿ ಕಾಣುವ ನಾನು ಮುದ್ದ ಬಂದಿದ್ದೀನಿ ಇಲ್ಲಿ. ಒಂದ ಗಾಡಿ ಬಂದು ಹೊಕ್ಕಾದಪ್ಪ ದಿಗಸಂಗಿ ಒಳಗ. ಎಲ್ಲ ಮಂದಿ ಗಾಡಿಗೆ ನೋಡಿ ಓಡಿ ಹೋಗ್ಯಾರ ಅಂದಾಗ ಆ ಪದ ಹಂಗ ಚಂದ ಆಗ್ತದ ಹಾಡೋ ಟೈಮಿಗ. ಎಲ್ಲರೂ ಕೂಡಿ ನೀವು ಚಂದಾಗ ಕೇಳಿದಾರ ಮುಂದೆ ಹಾಡತೀನಿ ದೋಂಡಿಯ ಮ್ಯಾಗ. ಪುಂಡ ಧೋಣಿಗೌಡ ಬಾಗ್ಲಾಗ ನಿತ್ತ ದೌಡ. ಎಲ್ಲರ ಗದ್ದಲ ಬ್ಯಾರೆ ಯಮನಪ್ಪನ ಗದ್ದಲ ಬ್ಯಾರೆ. ಇವ ಯಮನಪ್ಪದ ಯಮನ ಹಪ್ಪ ಹಾನಬೂರಾಗ. ನಾವು ಬೇಕಾದಷ್ಟು ಕಿಸ್ತೇಡಿ ಹಾಡ್ತೇ ಬಂದಾಗ ಅವನ ಪದ ಅಂತೂ ಬೀಳುವುದಿಲ್ಲ ಯಮನಪ್ಪನ ಕಿವಿಯಾಗ. ಯಪ್ಪ ಇದು ಒಂದು ಪದ ಶಾಂತಾಗಿ ಕೇಳಬೇಕೆಂದು ಕೈಯ ಮಗದು ಹೇಳತ್ತೇನೆ ದೈವದವರಿಗೆ. ಪುಂಡ ಧೋಣಿಗೌಡ ರೊಟ್ಟಿ ತಗೊಂಡು
ಮಾಡಕಾಯ್ತು ಹೇಳೋದ್ಯಾರೀಗ ತಮ್ಮ ಮಂದಿ ಬಾಳ ಸುಮಾರ ಹಾರೋ ನಮ್ಮ ಊರಾಗ ತಮ್ಮ ಮಂದಿ ಬಾಳ ಸುಮಾರ ಹಾರೋ ನಮ್ಮ ಊರಾಗ ಯಪ್ಪ ಇಲ್ಲೇ ಕೂತು ಊಟ ಮಾಡಂದಾಗ ಗೌಡ ಹೊಳ್ಳಿ ಬಂದ ಕೊತ್ತೆ ನಾನು ಸಾವುಕಾರ ಮನೆಯಾಗ ಹೊಳ್ಳಿ ಕೂತು ದೋಣಿ ಗೌಡ ಕೂತವಲ್ಲಿ ಊಟ ಮಾಡಿ ತಮಗೆ ನೀರ ಬೇಡನ ಅಲ್ಲಿ ಸೌಕಾತಿಗ ತಂದು ನೀರ ತಂದು ದೋಣಿ ಕೈಗ ಕೊಟ್ಟಾಗ ಸೌಕರ ಕೂತ ಬಂದಾನ ಕೋದಾರಿಯ ನಾಗ ದೂರಿಂದ ಸೌಕಾರ ಮದುವೆಗೆ ಅಂತನದೇ ಯಾವನ ನೀರ ಯಾಕ ಕೊಟ್ಟಾವನೇಗ ನಿತ್ತು ದೋಣಿ ಸೌಕರ್ಗ ಅಂದಂಗ ಏನಂತಾನ್ರಿ ಕಾಕ ಬಿಕ್ಕಿ ಬೇಡು ಮನುಷ್ಯ ನಾನು ಬಂದು ನಿಲ್ಲೀಗ 3 ದಿವಸ ಆಯ್ತು ಅನ್ನ ಇದ್ದಿದ್ದಿಲ್ಲಪ್ಪ ನನಗ ಒಂದ ರೊಟ್ಟಿ ತಾಯಿ ಕೊಟ್ಟಾಳ ನಮಗ ಯಪ್ಪ ನೀರ ಕುಡಿದಿನ ಕಾಕ ಏನು ತಿಪ್ಪ ಇಲ್ಲಂದು ಕೈ ಮುಗಿದು ನೆತ್ತ ಸಾವುಕಾರನ ಎದರೇಗ ಕುಂಡ ದೋಣಿ ಗೌಡ ಸೌಕರ್ಯ ಅಂದ ಹಂಗ ಹೆಂಗಂತಾರಿಪ್ಪ ಕಾಕ ನಾ ದುಡಿಬೇಕಂತೀನಿ ನಿಮ್ಮ ತೋಟದಾಗ ದುಡ್ದಿದಂದಾಗ ಸಾವುಕಾರ ಅಂದ ದೋಣಿ ಗೌಡಾಗ ತಮ್ಮ ದುಡಗಿದ್ರೆ ಹೋಗಿ ಬಿಡು ಮುಂದೆ ನೋಡೀಗ ಎದ್ದು ನಿಂತು ಗೌಡ ಸಾವುಕಾರ ಅಂದ 1 ರೂಪಾಯಿ ಪಗಾರ ಕೊಡಬೇಡಪ್ಪ ಅನ್ನಗ. ದೋಣಿ ಗೌಡ ಅವಾಗ ಖಂಡಿತ ಮಾತು ಹೇಳ್ತಾನ 1 ರೂಪಾಯಿ ಪಗಾರ ಕೊಡಬೇಡಪ್ಪ ನನಗ ಹೊಟ್ಟೆ ಪೂಜೆಯನ್ನ ಹಾಕೋ ನಿನ್ನ ಮನೆಯಾಗ ನಾ ಖಾಯಂ ದುಡಿತೀನಿ ನಿನ್ನ ಕೈಯಾಗ. ಪುಕ್ಕಟ್ಟಂದಾಗ ಸ್ವಲ್ಪ ಮನಸ್ಸು ಬರಕಾಯ್ತು ಯಾಕಾಗಲ್ದು ಒಯ್ಯೋ ನಮ್ಮ ಕಡೆಗ ಇದ್ರಿಲ್ಲ ಕಂದು ಬಾದುಳ ಸೌಕಾರ ಅಪ್ಪ ಕರ್ಕೊಂಡು ಹೋಗಿ ಬೆಟ್ಟ ತೋಟದ ಕಡೆಗ ಮೊದಲ 20 ಆಳು ಇದ್ದು ಅವನ ತೋಟದಾಗ ಆಗ ಹೋಗಿ ತಾಕಿದ ಮಾಡತಾನ 20 ಆಳಿಗ ಇದು ಒಂದು ಮನುಷ್ಯ ದುಡಿ ಸಂಬಂಧ ಅದು ಮುದ್ದಮ ಬಂದಾದ ತೋಟದ ಒಳಗ ಸಂಭರಿಸಿಕೊಂಡು ನೀವು ಕೆಲಸನೇ ಮಾಡಬೇಕು ಹೇಳಿ ಕೇಳಿ ಬೆಟ್ಟ ಬಂದನ ಆ ದೋಣಿಗೌಡ ಹೋಗಿ ಕೂತ ಅವರ ಬಳಿಗ ಹೋಗಿ ದೋಸ್ತಿ ಕಟ್ಟಾನ 70 ಆಳಿಗ ದೋಸ್ತಿ ಕಟ್ಟಿ ದೋಣಿ 20 ಆಳಿಗಂದ ಯಾವ ಕೆಲಸ ಕೊಡ್ತಿ ಕೊಡ್ರು ನನ್ನ ಕೈಯಾಗ ಒಕ್ಕಟ್ಟದ 20 ಆಳ ತಾವೇ ಮಾತಾಡ್ತಾವ ಏನ್ ಮಾತಾಡ್ತಾರಿಪ್ಪ ಒಟ್ಟ ದನ ಕೆಲ್ಕ ಹಚ್ಚಬೇಕಂದ್ರು ಈ ಮಗನೀಗ ಆಗ 20 ಆಳ ಹೇಳತಾವ ದೋಣಿ ಗೌಡಾಗ ನೀ ಬರೇ ದನ ಕಾಯ್ಬೇಕಪ್ಪ ಈ ಜಾಗೀಗ ದನ ಕಾದಂದಾಗ ಬಾದುಡ ದೋಣಿ ಗೌಡ ಏನಂತ ಕೇಳ್ತಾನ 20 ಆಳಿಗ
ಹೊಲ್ದಾಗ ಅದ ಹೇಳಪ್ಪ ನಮಗ ಅರಣಿ ಅಂದಾಗ 20 ಅಂತವ ಹ್ಯಾಂಗ ಮಗನೇ ಕಾಲಿಗಳ ಸ್ವರ್ಗ ಬಂದದೇನಪ್ಪ ನಿನಗ ಅರಣಿ ಹೆಸರ ನಾವು ಕನಸನಾಗ ತೆಗುವುದಿಲ್ಲ ಆ ಅರಣಿ ಮಗ ಬಹಳ ಕೆಟ್ಟ ಹಾನ ಓಡಾಗ ಯಪ್ಪ ಇಲ್ಲಿ ಒಂದು ಲಗಳಿ ಬಿತ್ತು ನನ್ನ ಕೊಳ್ಳೇಗ ಇದ್ದ ಇರಲಕ್ಕೆಂದ ಪೊಂಡ ಸೋಂಡಿ ಮಾಡ್ಯಾನ ಯಾಗ ಮುದ್ದಮ ಎದ್ದ ಬಿಟ್ಟ ನನ್ನ ಅಷ್ಟೇನ ಒಳಗ ನಸಿಕಿನಾಗ ಎದ್ದು ಬಾದೂರ ಧೋಂಡಿ ಗೌಡ ಹೋಗಿ ನಿತ್ತಾನ ಆರಣಿಯರ ಅಲ್ಲಲ್ಲಿಗೆ ಹೋಗಿ ಕಲ್ಲಿಡಿಗೆ ಹಾಕ್ಲಿಕ್ಕತ್ತ ಒಂದ ರೊಂಚಿ ಬ್ಯಾಕಟಿಗೆ ಕೈಯಾಗ ಹಿಡ್ದ ಆಗ ಮುದ್ದ ಮದನ ಬಿಟ್ಟ ಅರ್ಣಿಯ ಮ್ಯಾಗ ಒಯ್ದು ಮುದ್ದ ಮದನ ಬಿಟ್ಟ ಅರ್ಣಿಯ ಮ್ಯಾಗ ಸುದ್ದಿ ನರವಲ್ದ ಅವನಿಗೆ ಹೋಗಿ ಪಕ್ಕ ಬಿದ್ದಾದ ಅವನ ಕಿಮಿಯಾಗ ನರವಲ್ದ ಅವನಿಗೆ ಹೋಗಿ ಸುದ್ದಿ ಮುಟ್ಟಿದ ಮ್ಯಾಗ ಏನಾಗ್ತದ್ರಿಪ್ಪ ಅವ ಅನುಮಾನ ಮಾಡಲಿಲ್ಲ ಹೇಳೋದು ಯಾರೀಗ ಏನ್ ಮಾಡ್ತಾನ್ರಿ ಬಂದು ಕೊಲ್ಲಿ ತಗೊಂಡು ಏರಿ ಕುತ್ತ ಕುದುರೆಯ ಮ್ಯಾಗ ಕೊಲ್ಲಿ ತಗೊಂಡು ಏರಿ ಬಂದ ಕುತ್ತ ಕುದುರೆಯ ಮ್ಯಾಗ ಕುದುರೆ ಮ್ಯಾಗ ಮುಂದೆ ಹೋಗುತ್ತಿದ್ದ ಪುಕ್ಕಟ್ಟ ಚಾಕುಡಿ ಕಪಲಿ ಬೆನ್ನ ಹತ್ತಿ ಬಿಡ್ತು ನರವಲ್ದ ಮನೆಗ ಬಂದಂತೆ ಸೌಕರ್ಯವ ಅನುಮಾನ ಮಾಡಲಿಲ್ಲ ಏನ್ ಮಾಡ್ತಾನ್ರಿ ಅನುಮಾನ ಮಾಡ್ಲಿಲ್ಲ ಬಂದು ಹೋಗಿ ಹೊಡೆದ ಬಿಟ್ಟ ಮೈಯುವ ಎತ್ತಿಗ ಮೇ ಎತ್ತಿ ಬೇದಾಗ್ರಿ ಎತ್ತಿ ಹೊಡೆದಾಗ ಧೋನಿ ಅಂತಾನ ಹ್ಯಾಂಗ ಕತ್ತಿ ಹುಟ್ಟಿದ ಮಗನಿ ಯಾಕೆ ಹೊಡಿತು ಅಲ್ಲ ಮೈ ಎತ್ತಿಗೆ ಮಗನಿ ಯಾಕೆ ಹೊಡಿತೀರಿ ಏನು ಕೇಳ್ತಿ ಬಂದು ಕೇಳಂದ ನನಗ ಕೇಳದು ಹೇಳುದು ಮಗನೇ ಏನು ಉಳದಿಲ್ಲ ಕೊಳ್ಳಿ ತಗೊಂಡು ಹೋಗಿ ನಿತ್ತ ಅವನ ಎದರಿನ ಒಳಗ ಏನಾಗ್ತದ ನಿತ್ತಾಗ್ರಿ ಕೊಳ್ಳಿ ಎತ್ತಿ ಹೊಡಿತಿದ್ದ ಧೋಂಡಿ ಹೆಡಕೇಗ ಗೌಡ ಅನುಮಾನ ಮಾಡಲಿಲ್ಲ ಹೇಳೋದು ಯಾರೀಗ ಕೊಳ್ಳಿಲಿ ಎತ್ತಿ ಹೊಡಿತಿದ್ದ ಧೋಂಡಿ ಗೌಡ ಬ್ಯಾಕಟ್ಗೆ ಕೊಟ್ಟ ಕೊಳ್ಳಿ ಕಾಬೇಗ ಬ್ಯಾಕಟ್ಗೆ ಕೊಟ್ಟಾಗ ಕೊಳ್ಳಿ ಕಾವ ಮುರ್ದ ಬಿತ್ತು ಏನಾಗ್ತದ್ರಿ ಅದೇ ಬ್ಯಾಕಟ್ಗೆ ತಿರುಗಿ ಹಿಡದ ತನ್ನ ಕೈಯಾಗ ತಿರಿ ಕೈಯಾಗ ಹಿಡ್ದಾಗ್ರಿ 3 ಏಟ್ನಾಗ ಹೆಣ ಹಾಕಿದ್ದ ಅರ್ಣಿ ಆಮ್ಯಾಗ 3 ಏಟ್ನಾಗ ಹೆಣ ಹಾಕಿದ್ದ ಅರ್ಣಿ ಆಮ್ಯಾಗ ಉಳಿಕಿದ 20 ಇವನಿಗೆ ನೋಡಿ ಉಚ್ಚಿ ಹೈಕೋತೆ ಹೋಗಿ ಬಿಟ್ಟು ಊರ ಕಡೆಗ ಹೋಗಿ ಸಾವುಕಾರಿಗಂತ ಹ್ಯಾಂಗ ಏನಂತಾರಿ ಯಪ್ಪ ಜಗಳ ಮಾತ್ರ ದಾಂಡಿಗೆ ನಡೆದಾಗ ಆಗ ಸಾವುಕಾರ ತಾನ 26 ಮಕ್ಕಳ ಸಾಥ್ ಕೊಡ್ಬೇಕ್ರು ನನ್ನ ಹೊಸ ಮನುಷ್ಯಾಗ ಬಗಲಿಗೆ ಬಂದು ಹಾಯ್ಕೊಂಡು ಸಾವುಕಾರ ಜಿಗದ ಹಾರಿ ಕೂತ ಕುದುರೆ ಮ್ಯಾಗ ಹಾರಿ
ಮಾಡ್ಲಿಕ್ಕತ್ತ ಹೇಳೋದು ಯಾರೀಗ ಆ ಹುಷಿ ಬಾರ ಮಾಡ್ದಾಗ ಇವ್ರೇನಂತಾರಿ ಆಗ ಧೋನಿಗೌಡ ಹೇಳತಾನ ಸಾವುಕಾರಗ ಖುಷಿ ಬಾರ ಮಾಡಿದ ಕೆಲವು ಕೆಲಸ ಅಲ್ಲ ಇದರಾಗ ಯಪ್ಪ ಹುಸಿ ಬಾರ ಮಾಡಬೇಡ ಆಗವ ಜಲ್ದಿ ಮಾಡಿ ಬಂದು ಕತಾರೋ ನನ್ನ ಕೈಯಾಗ ಧೋನಿಗೌಡನ ಕೈಯಾಗ ಬಂದಕ್ಕ ಬರದೆ ತಡ ಏನಾಗ್ತದಪ್ಪ ಎಲ್ಲ ಕುಂಡಿ ಕಾಲಜಿ ಓಡ್ಲಿಕ್ಕತ್ತೋ ಹೇಳೋದು ಯಾರೀಗ ಸಾವುಕಾರ ಹೋಗಿ ಬಿದ್ದಾನ ಧೋಂಡಿ ತೆಕ್ಕೆಗ ಈ ಮಗನಿಗೆ ಹೊಡೆದು ಚೀಕ ಮಾಡ್ದು ಯಪ್ಪ ಇದರಾಗ ಯಪ್ಪ ಈ ಮಗನಿಗೆ ಹೊಡೆದು ಚೀಕ ಮಾಡ್ದಪ್ಪ ಇದೇ ಮಗ ತಿನ್ನ ಕಾಡತಿದ್ದ ನನಗ ಊರಾಗ ಆಗಲ್ಬ ಶ್ರೀಮಂತ ಯಾವ ಕೇಸ ಆಗಲಿಲ್ಲ ಇವನಿಗೆ ಕೈ ಹಿಡಿದು ಕರ್ಕೊಂಡು ಹೋಗ್ಯಾನ ಮನೆಗೆ ಹೋಗಿ ಹೇಳಿಕತ್ತನ ಅಲ್ಲಿ ಸಾವುಕಾರ್ತಿಗ ಇವತ್ತ ಪುಂಡ ಭಾಗ ಸಿಕ್ಕ ನೋಡ ನಮ್ಮ ಕೈಯಾಗ ಇನ್ನ ಇವ ದುಡಿಯೋದು ಬೇಡ ಬರೀ ದೇಕ್ರಕ್ಕಿ ಮಾಡಿ ನಮ್ಮ ಮನೆಯಾಗ ದೇಕ್ರಕ್ಕಿ ಅಂದಾಗ ಧೋಂಡಿ ವಿಚಾರ ಮಾಡತಾನ ಏನಂತ ಮಾಡ್ತಾರಿ ಸಾರಿ ಈ ಕೆಲಸ ಬೇಕು ಯಪ್ಪ ನನ್ನ ಕೈನಾಗ ಯಾಕೆ ಬೇಕ್ರಿ ಏನು ಹೇಳಿಲ್ಲ ಧೋನಿಗೌಡ ಸೊಂಬ ಕೊತ್ತಾಗ ಹೋಗಿ ದೇಕ್ರಕ್ಕಿ ಮಾಡ್ಲಿಕ್ಕತ್ತ ಸಾವುಕಾರದ ಮನೆಯಾಗ ಧೋನಿಗೌಡ ಹೋಗಿ ಕಾಲಿಟ್ಟಾಗ ಒಂದು ಬೆಕ್ಕಿನ ಮರಿ ಹೋಗ್ತಿದ್ಲ ಅವರ ಮನೆ ಅಂಗಳಾಗ ಇದೇ ಪ್ರಕಾರ ಒಂದ ವರ್ಷ ಮೀರಿ ನಡಿದ ಸ್ವಲ್ಪ ಮನಸ್ಸಲ್ಲಿ ಫರಕ್ ಆಯ್ತು ಸಾವುಕಾರಗ ಹ್ಯಾಂಗಾದ್ರೂ ಬಂದೆ ಮಗಳಾದ ನನ್ನ ಮನೆಯಾಗ ನನ್ನ ಮಗಳಿಗೆ ಕೊಟ್ಟು ಲಗ್ನ ಮಾಡ್ಬೇಕು ಅಂದ ಇವನೀಗ ಮಗಳಿಗೆ ಕೊಟ್ಟು ನಾನು ಲಗ್ನ ಮಾಡಿದಾಗ ಮಗ ಕಾಮುಳಿತಾನ ನನ್ನ ಮನೆಯಾಗ ವಿಚಾರ ಮಾಡಿ ಸಾವುಕಾರ ಅನಮಾನ ಮಾಡಲಿಲ್ಲ ಅನುಮಾನ ಮಾಡಲಿಲ್ಲ ಏನ್ ಮಾಡ್ತಾರೆ ಒಂದು ಕೂಕತ್ಮ ಕಾರ್ಯಕ್ರಮ ಎಟ್ಟ ಮನೆಯಾಗ ಆ ಕೂಕ್ ಹಚ್ಚ ಕಾರ್ಯಕ್ರಮದಾಗ ರೀ ಬಡವರು ಬಾಸ ಬಂದು ಕೂತಿರು ಮನೆ ಅಂಗಳಾಗ ಧೋನಿಗೌಡ ಹಾಲ ತಗೊಂಡು ಬಂದೆ ನಾನು ಮನೆ ಕಡೆ ಹಾಲ ತಗೊಂಡು ಮನೆಗೆ ಬರೋದ್ರೊಳಗ ಮಂದಿ ನಡೀತು ಸಾವುಕಾರನ ಮನೆಯಾಗ ಸಾವುಕಾರ ಮನೆಗೆ ಮಂದ್ಯಾಕ ಬಂದವೆಂದು ಧೋನಿಗೌಡ ಹೇಳ್ಬೇಕಾಗ್ತದ್ರಿ ಯಪ್ಪ ಹಾಲ ತಗೊಂಡು ಕಾನ ಬಾಳಗ ಏನಂತಾರಿ ಮೊದಲೇ ಸಾವುಕಾರನ ಮಗಳು ಬಚ್ಚಲು ಬಾಗಿಲದಾಗ ತಂಗಿ ಮಂದ್ಯಾಕ ಎಷ್ಟು ಬಂದವ ಹೇಳವಾಗ ತಂಗಿ ಅಂದಾಗ ಹುಡುಗಿ ನಾಚಿಕೊಂಡು ಈಕಿ ಓಡಿ ಹೋಗ್ಯಾಳ ತಮ್ಮ ಮನೆಯಾಗ ಹಾಲು ಒಯ್ದು ಮನೆಯಾಗಿಟ್ಟು ಧೋನಿಗೌಡ ತಾನು ಏನಂತಾರಿಪ್ಪ ಯಪ್ಪ ಬಂದ ಕುತ್ತಾನ ಸಾವುಕಾರನ ಮಗಲಾಗ ಮತ್ರಿ ಕಾಕ ಇಷ್ಟಾಕು ಮಂದಿ ಬಂದ್ರೆ ಹೇಳಪ್ಪ ನಮಗ ಕಾಕಂದಾಗ ಮುಖ ತಲಗ ಮಾಡ್ಯಾನವಾಗ ಕಾಕಂದ ಮ್ಯಾಗ ಈ ಮಗನಿಗೆ ಏನ್ ಹೇಳ್ಬೇಕಂದು ಸಾವುಕಾರ ಮುಖ ತಲಗ ಮಾಡಿ ಕೊತ್ತೇದ ಮುಖ ತಲಗ ಮಾಡಿ ಸಾವುಕಾರ ಹೇಳ್ತಾನೆ ಹ್ಯಾಂಗ ಏನಂತ ಹೇಳ್ತಾರೆ ಯಪ್ಪ
ಕೂಕ ಮಚ್ಚು ಕಾರ್ಯಕ್ರಮ ಇಟ್ಟಿನ ಮಣಿಯಾಗ ಇಟ್ಟಾಗ್ರಿ ಆಗ ಪುಂಡ್ ಹೊಂಡಿ ಕೇಳ್ತಾನ ಸಾವುಕಾರಗ ಕಾಕ ನನಗೆ ಕೇಳಾದ ತೊಂಗಿ ಕೊಟ್ಟು ಯಾವ ಊರೀಗ ತಂಗಿ ಅಂದಾಗ ಇವನಿಗೆ ಪೆಂಗಿ ಆಗಿ ಕೂತಯ್ಯಪ್ಪ ಏನಂತ ಹೇಳಬೇಕಂದ ಈ ಮಗನೀಗ ಮುಖ ತಳಗ ಮಾಡಿ ದೋಣಿಗೌಡ ಅಂದ ಹೆಂಗತ್ತಾರಿಪ್ಪ ಯಪ್ಪ ನಿನಗ ಕೊಟ್ಟು ಲಗ್ನ ಮಾಡ್ಬೇಕಂತೀನಿ ಅಂದಾಗ ಆಗ ದೊಂಡಿಗೌಡ್ರಿ ಇವ್ರು ಏನಂತಾರಿ ಆಗ ಚಟ್ಟಿ ತಿಳಿ ಎದ್ದ ನಿತ್ತ ಅವನೇ ಅದರಿ ಈಗ ಮಗನೇ ತೆರಿಗೆಯಲ್ಲಿ ಕೆಟ್ಟದೇನೋ ಕಾಕ ನಿನಗ ಯಪ್ಪ ಇಲ್ಲಕ ಬಂದ ತಂಗಿ ಮರಿದಾಗ ನಾ ತಂಗಿ ಕೂಡ ಲಗ್ನ ಆಗಲೇನೋ ಎದರಾಗ ಯಪ್ಪ ಇಲ್ಲಕ ಬಂದ ತಂಗಿ ನನ್ನ ಹೋಗನಾಗ ಹಾಳ ತಂಗಿ ಕೂಡ ಲಗ್ನ ಆಗಬೇಕು ಇದ್ರಾಗ ಕಾಕ ತಂಗಿ ಕೂಡ ಲಗ್ನ ಆಗು ಮನುಷ್ಯ ನಾನಲ್ಲಪ್ಪ ಹೇಳು ಒಂದು ವರ್ಷ 6 ತಿಂಗಳಾಯ್ತು ದುಡಿತ ಮನೆಯಾಗ ಯಾಕೆ ದುಡಿತೀರಿ ಅಲ್ಲಿ ನೀ ಹೆಣ್ಣು ಕುಡಿದಿ ಅಂದು ದುಡಿಯಲಪ್ಪ ಇದ್ರಾಗ ಇಲ್ಲಿವರೆಗೆ ನನ್ನ ಹೆಸರು ಹೇಳಿಲ್ಲಪ್ಪ ಅಂದಾಗ ಯಪ್ಪ ಹೆಣ್ಣಿನ ಆಸಕ್ಕಾಗಿ ದುಡು ಮನುಷ್ಯ ಅಲ್ಲ ಕಾಕ ದುಡ್ಲಿಕ್ಕ ತಿಳಿ ಒಂದ ಬಂದಕ ಸಲವಾಗ ಕಾಕ ಒಂದು ಬಂದಕ್ಕ ನನ್ನ ಕೈಯಾಗ ತಂದ ಕೊಟ್ಟ ಬಂದ್ ಕೊಟ್ರ ನನ್ನ ದಂಧ ಉಳ್ದಪ್ಪ ಬಹಳ ವಾಂಗಿ ಊರಾಗ ಕರೆ ಅದ್ರಿ ಮಾತ್ರ ನಾನು ವಚನ ಕೊಟ್ಟಿನಿ ಹಿರಿಯ ಅಣ್ಣಾಗ ನಾ ದುಡ್ಲಿಕ್ಕತ್ತೀನೋ ಬಂದಕ ಸಲವ ತಂದಾಗ ಸಾವುಕಾರಂದ ಮಗನೇ ಇದ್ದ ಇರ್ಬೇಕಂದ ನೋಡು ನಿನ್ನಂಗ ಅಲ್ಲೋ ಒಂದೇ ಬಂದಕ ಯಾಕೋ 1000 ಬಂದಕ ತಂದ ಕೊಡತ್ತ ಆಗಿಂದಾಗ ಹೋಗಿ ಬಿಟ್ಟ ಹೈದರಾಬಾದ ಊರೀಗ ಹೈದರಾಬಾದ್ ಹೋಗಿ ಏನ್ ಮಾಡ್ತಾರಿ ಶ್ರೀನಾಥ ಚಿರಿ ಖರೀದಿ ಮಾಡಿ ತಂದ ಕೊಟ್ಟ ಕೈಯಾಗ ಬಂದಕ ಕೊಟ್ಟಾಗ ಆನಂದ ಆಯ್ತು ದುಂಡಿಗೌಡಾಗ. ಬಂದಕ ಕೈಯಾಗ ಸಿಕ್ಕಿದ್ ಹೊಂಡಿ ಅಂದ ಅಣ್ಣಗೆ ಕೊಟ್ಟ ವಚನ ಪಾಲಿಸ್ತೇನೆ ನಾನು ಎಗನಾಗ ಪೊಂಡ ದೋಂಡಿಪುನ ಸಾವುಕಾರ್ಗೆ ಎಂದ ಹಂಗ ಹೆಂಗತ್ತಾರಿಪ್ಪ ಯಪ್ಪ ನಾಳೆಗೆ ಹೋಗತ್ತೀನಿ ನನ್ನ ಊರೀಗ ಊರಿಗೆ ಹೋಗ್ಬೇಕಾಗ್ತದ ನಾ ಹೋಗ್ಬೇಕಾಗದ ಅಣ್ಣನ ಬೆಟ್ಟೆಗ ನೀವು ಎಲ್ಲರೂ ಕೂಡಿ ಕಳಿಸ್ಬೇಕು ನಾನು ಮುಂಜಾನೆ ಎದ್ದು ದೋಂಡಿಗೌಡ ಮತ್ತ ತಯಾರಾಗಿ ನಿತ್ತ ಊರಿಗೆ ಹೋಗೋ ಸಲುವಾಗ ದೋಣಿ ತಯಾರಾದ ಮ್ಯಾಗ ಮನೆನ ಮಂದಿ ಎಲ್ಲ ಏನಂತಾರಿ ಯಪ್ಪ ದುಃಖ ಮಾಡತಾರ ಹೇಳೋದು ಯಾರೀಗ ಇಂಥ ಮಗ ಕೈ ಬಿಟ್ಟು ಹೋಗ್ತಾನೆಂದು ಅವಾಗ ಅಪ್ಪ ದುಃಖ ಮಾಡ್ತಾರ ಕೊತ್ತು ಮನೆಯ ದೋಂಡಿಗೌಡ ಮನೆಯಾಗ ಬಂದು ಒಂದ ತಂದೆಗೆ ನೀರು ಹಿಡ್ದ ತನ್ನ ಕೈಯಾಗ ನೀರ ತಗೊಂಡ ಬಂದು ಬಾಗಿಲ ಹೊರಗ ನಿಂತ ಅಲ್ಲಿ ಕರ್ಲಿಕ್ಕತ್ತಾನ ಸಾವುಕರ್ನ ಮಗಳೀಗ ಏನಂತ ಕರೀತಾರಿ ತಂಗಿ ಬಂದ ನಿಂದ್ರು ಬಾಗಿಲ ಹೊರಗ ನಾ ನಮಸ್ಕಾರ
ನಮಸ್ಕಾರ ಮಾಡತೇನೆ ತಂಗಿ ನಿನಗ ಪಾಪ ಹುಡುಗಿ ಬಂದು ಬಾಗ್ಲಾಗ ನಿತ್ತು ದೋಂಡಿ ಕಾಲ ತೊಳಿತಾನ ಸಾವುಕಾರನ ಮಗಳೇ ಕಾಲ ತೊಳೆದು ಪುಂಡ ದೋಂಡಿ ತಾನು ಹಣ್ಣು ಹಚ್ಚಿ ನಮಸ್ಕಾರ ಮಾಡತಾನ ಹುಡುಗೀಗ ಅವ್ರು ಮಾಡ್ದಂಗೆ ತಂಗಿ ನಿನ್ನ ಆಶೀರ್ವಾದ ಇಲ್ಲವ್ವ ನನಗ ಹುಡುಗಿ ಕೈ ಇಟ್ಟಾಳ ದೋಂಡಿ ತಲೆ ಮ್ಯಾಗ ಎಣ್ಣ ಹೋಗಿ ಬಾಯಂದು ಸಾವುಕಾರನ ಮಗಳ ತಂದು ಕೈ ಇಟ್ಟಾಳ ದೋಂಡಿ ತಲೆ ಮ್ಯಾಗ ಏ ಜಯ ಆಗ್ಲಿ ಅಣ್ಣ ನೀನು ಜಲ್ದಿ ಹೋಗಂತ ಹೇಳು ಎಂತ ಮನಸ್ಸ ನೋಡ್ರಿ ದೋಂಡಿ ಗೌಡಾಗ ದೋಂಡಿ ಗೌಡ ಆಗ ಕೇಳಿ ಅಂದಾಗ ಈಗ ಯಾರ ತರ ಹೇಳಿ ನೀವು ನಮಗ ಯಪ್ಪ ಯಾವ ಭಾವನೆ ದೋಂಡಿ ಬಲ್ಲಿ ಇದ್ದಿಲ್ಲ ಅವನ ಚಿಂತೆ ಎತ್ತು ಅಣ್ಣ ಮ್ಯಾಗ ಆಡ್ರಿ ಈ ಪದಂತೂ ಇಲ್ಲಿಗೆ ಅರ್ಧನೇ ಮುಗದಂಗ ಆಯ್ತು ಇನ್ನ ದೀಡ್ ತಾಸ ಪದ ಅಂತೂ ಮುಗಲ ಅಂದಾಗ ಇನ್ನ ಆ ಪದ ಮುಂದೆ ಹಾಯುವುದಿಲ್ಲ ನನಗ ಈ ಪದ ನಮ್ಮ ತಮ್ಮ ಹಾಡ್ಯಾನ ಹೇಳುವೆ ತಮಗ ಯಪ್ಪ ದೈವದ ಹಂಬಲಕ್ಕಾಗಿ ನಾ ಹಾಡಿನಿ ಸ್ವಲ್ಪ ತಪ್ಪು ತೊಡಿ ಆಗ್ತಾವ ಹಾಡಿನ ಒಳಗ ಏ ದಿಗಸಂಗಿ ವರ್ಣ ಅಂತೂ ಒಂದೇ ನಾಲಿಗೆ ಇರೋದಿಲ್ಲ ಯಾಕಂದ್ರೆ ನಾವು ಬರ್ಲಿಕತ್ತು ಬಹಳ ದಿವಸ ಆಯ್ತು ಊರಾಗ ನಮ್ಮ ಸಿಂಗಂದ್ರನ್ನ ಕರ್ಸಿ ಬಿಟ್ಟ ಮಟ್ಟ ಮೊದಲೇಗ ಯಾವಾಗ ಬಂದು ಪಾಯ ಹಾಕಿ ಬಿಟ್ಟಾನ ದಿಗಸಂಗಿ ಊರಾಗ ಏ ನಾವಂತೂ ಶಾಣೆ ಅಂತ ಬರುವುದಿಲ್ಲ ಸಾಕ್ಷಾತ್ ದಿಗಸಂಗಿ ಮಕ್ಕಳು ನಾನು ಇದ್ದ ಸಂಕ್ಷಿಪದಾಗ ದೋಣಿ ಗೌಡನ ಪಾದ ಇಲ್ಲಿಗೆ ಮೊಗಸೆ ಅವಾಗ ಮೊಗಸೆ ತಪ್ಪಾದ್ರ ಕ್ಷಮ ನಾನು ದೈವದವರಿಗೆ ಬೇರೆ ಇಂಡಿ ತಾಲೂಕದಾಗ ನಾನು ಠಾಡಿಗೂಡಾಗ ಏರತೆ ಹವಾಗೋ ಏರತೆ ಸತತ ದೈವದ ಸೇವೆ ಮಾಡತೀನಿ ಹವಾಗೋ ಮಾಡತೆ ಏ ಪಡವಿ ಒಳಗ ನನ್ನ ಒಡಿಯನ ಜಾಗದಲ್ಲಿ ಹಳಿ ದಂಡಿ ಮ್ಯಾಗ ವಾಸ ಮಾಡಿದ ಸಯ್ಯದ ಪೀರ ತಂದಿ ಶಿವಯೋಗಿ ಹಾಡಂತ ಹೇಳಿದಾರ ತಂದಿ ಶಿವಯೋಗಿ ಹಾಡಂತ ಹೇಳಿದಾರ ಸೊರಪುರ